ಮದುವೆ ಆಗ್ಬೇಕಾಗಿದ್ದ ಯುವತಿಯನ್ನೇ ಕೊಂದಿದ್ದಾನೆ ಕಿರಾತಕ. ನಾಪತ್ತೆ ಆಗಿದ್ದಾಳೆ ಅಂತ ಅದಾದ್ಮೇಲೆ ಪೊಲೀಸರ ಜೊತೆಗೆ ಸೇರಿ ಈತನೇ ಹುಡುಕಾಟ ಕೂಡ ಮಾಡಿದ್ದ, ಕಥೆ ಕಟ್ಟಿದ್ದ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲು ಹೋಗಿ ಕೊಲೆಗಾರ ಸಿಕ್ಕಿಬಿದ್ದಿದ್ದಾನೆ. ಮದುವೆ ಆಗ್ಬೇಕಾಗಿದ್ದಂತಹ ಯುವತಿಯನ್ನೇ ಮದುವೆ ಆಗ್ಬೇಕಾಗಿದ್ದಂತ ಹುಡುಗನೇ ಕೊಂದು ಹಾಕಿದ್ದಾನೆ. ಇದಾದ್ಮೇಲೆ ನಾಪತ್ತೆ ಅಂತ ಕಂಪ್ಲೇಂಟ್ ಆಗಿ ನಾಟಕ ಮಾಡಿದ್ದ. ಧಾರವಾಡದಲ್ಲಿ 2 ದಿನದ ಹಿಂದೆ ಜಾಕಿಯಾ ಕೊಲೆ ಆಗಿತ್ತು. ಜಾಕಿಯಾ ಸಾಬಿರ್ ಮುಲ್ಲಾ ಮದುವೆ ನಿಶ್ಚಯ ಕೂಡ ಆಗಿತ್ತು, ಇನ್ನೇನು ಮದುವೆ ಆಗೋದ್ರಲ್ಲಿತ್ತು. ಆದ್ರೆ ಮದುವೆ ಇಷ್ಟವಿಲ್ಲದೆ ಜಾಕಿಯಾಳನ್ನ ಈತ ಕೊಂದಿದ್ದ. ಕೊಲೆ ಮಾಡಿ ಪೋಷಕರ ಜೊತೆಗೆ ಸೇರಿ ಈತನೇ ಹುಡುಕಾಡಿದ್ದ. ಎಸ್ಪಿ ಜೊತೆ ಮಾತಾಡಿ ಡ್ರಾಮಾ ಮಾಡಿದಾರು. ನನಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ತನಿಖೆ ನಡೀತಾ ನಾನೇ ಕೊಂದಿದ್ದು ಅಂತ ಹಂತಕ ಒಪ್ಕೊಂಡಿದ್ದಾನೆ. ಪೊಲೀಸರ ಜೊತೆಗೆ ಹುಡುಕಾಡಿದ್ದಾನೆ, ನಾಪತ್ತೆಯಾಗಿದ್ದಾಳೆ ಅಂತ. ತನಿಖೆಗೆ ಎಲ್ಲ ರೀತಿಯಾದಂತಹ ಸಹಕಾರ ಕೂಡ ಕೊಟ್ಟಿದ್ದ ಈತ. ಪೊಲೀಸರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದ. ಬಟ್ ಕೊಲೆ ಮಾಡಿದ್ದನ್ನ ಮುಚ್ಚಿಡುವುದಕ್ಕೆ ನಾನಾ ರೀತಿಯ ನಾಟಕಗಳನ್ನು ಆಡಿದ್ದ. ತನಿಖೆ ಆದಮೇಲೆ ಗೊತ್ತಾಗಿದೆ ಈತನೇ ಕೊಲೆಗಾರ ಅಂತ. ಜಾಕಿ ಅಂತ ಹುಡುಗಿ, ಅವ್ರಿಗೆ ಕೊಲೆ ಆಗಿದೆ ಸ್ಟ್ರ್ಯಾಂಗ್ಯುಲೇಷನ್ ಇಂದ. ತಕ್ಷಣ ನಮ್ಮ ಎಲ್ಲ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತೆ ನಮಗೆ ಸಿಟಿ ಪೊಲೀಸ್ ಕಮಿಷನರ್ ಸಾಹೇಬ್ರಿಂದ ಬಹಳ ಇದು ಕಾಪರೇಷನ್ ಸಿಕ್ಕಿದೆ. ಇದರಲ್ಲಿ ನಿನ್ನೆ ಲೇಟ್ ನೈಟ್ ಒಬ್ಬ ಆರೋಪಿ ಸಾಬೀರ್ ಅಂತ, ಅವರಿಗೆ ನಾವೇ ವಶಕ್ಕೆ ಪಡೆದಿದ್ದೀವಿ. ಈ ಸಾಬೀರ್ ಮತ್ತೆ ಜಾಕಿಯಾ ಹಳೆ ಪರಿಚಯ ಇದೆ, ಕ್ಲೋಸ್ ಪರಿಚಯ ಇದೆ. ಅದಕ್ಕೋಸ್ಕರನೂ ಅವ್ರ ಮಧ್ಯದಲ್ಲಿ ಏನಾದರೂ ಜಗಳ ಇತ್ತು, ಆ ಜಗಳಕ್ಕೋಸ್ಕರನು ಸಾಬೀರ್ ಜಾಕಿಯಾಗೆ ಕೊಲೆ ಮಾಡಿದ್ರು. ಒಬ್ಬ ಜಾಕಿ ಅಂತ ಹುಡುಗಿ, ಅವ್ರಿಗೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಸಾಬೀರ್ ಮುಲ್ಲಾ ಒಂದು ರೀತಿ ಫಿಲಂನಲ್ಲಿ ಆಕ್ಟ್ ಮಾಡೋ ರೀತಿಯಲ್ಲಿ ಮಾಡಿರುವಂಥದ್ದಂತೂ ಗೊತ್ತಾಗ್ತಾ ಇದೆ. ಹೇಗೆ ತನಿಖೆಯನ್ನ ಮಾಡಿದ್ದು, ಹೇಗೆ ಗೊತ್ತಾಗಿದ್ದು, ಯಾವ ಕ್ಲೂ ಸಿಕ್ಕಿದ್ದು ಈತ ಕೊಲೆಗಾರ ಅಂತ? ಹೌದು, ಅವರು ಪರಸ್ಪರ ಪ್ರೀತಿಸಿ ಮದುವೆ ಇನ್ನೇನು ನಿಶ್ಚಯ ಆದಂತ ಸಂದರ್ಭದಲ್ಲೂ ಕೂಡ ಈತ ತನ್ನ ಮದುವೆ ಆಗ್ಬೇಕಂತ ಯುವತಿಯನ್ನೇ ಕೊಲೆ ಮಾಡಿದ್ದು ಕೂಡ ಒಂದು ಯುವತಿಯ ಪೋಷಕರು ಮತ್ತು ಧಾರವಾಡ ಜನತೆಗೂ ಕೂಡ ಅಚ್ಚರಿ ಮೂಡಿಸಿತ್ತು ಅಂತ ಹೇಳ್ಬೋದು. ನಿನ್ನೆ ಏನಂತಂದ್ರೆ ಧಾರವಾಡದ ಹೊರವಲಯದಲ್ಲಿ 21 ವರ್ಷದ ಜಾಕೆ ಎಂಬ ಯುವತಿಯ ಶಿವ ಪತ್ತೆ ಆಗತ್ತೆ. ಪತ್ತೆ ಅಂತ ಸಂದರ್ಭದಲ್ಲೂ ಕೂಡ ಅಂತಂದ್ರೆ ಆಕೆಯ ಮನೆಯವರು ಇರ್ಬೋದು, ಜೊತೆಗೇನು ಈಗ ಕೊಲೆ ಮಾಡಿದ ಆರೋಪಿಯ ಸಂಬಂಧಿಕರು, ಕುಟುಂಬಸ್ಥರು ಕೂಡ ಆಕೆಯ ಮೊದಲು ಅವರನ್ನ ಹುಡುಕಾಟಕ್ಕೆ ನಾಟಕ ಮಾಡ್ತಾರೆ. ಯಾಕಂತಂದ್ರೆ ಒಂದ್ ಕಡೆ ಕೊಲೆ ಮಾಡಿ ಏನೂ ಮಾಡಿಲ್ಲ ಎಂಬಂತೆ ಕೂಡ ನಿನ್ನೆ ಕೊಲೆ ಮಾಡಿದ ದಿನದಿಂದ ಹಿಡ್ಕೊಂಡು ನೆಕ್ಸ್ಟ್ ಡೇ ವರೆಗೂ ಕೂಡ ಯಾವುದೇ ರೀತಿಯಾದ ಪೊಲೀಸರಿಗೂ ಮತ್ತು ಸ್ಥಳೀಯ ಸಂಶಯ ಬರದೇ ರೀತಿಯಲ್ಲಿ ನಾಟಕವಾಡ್ತಾರೆ. ಆದ್ರೆ ಪೊಲೀಸರಿಗೂ ಆರಂಭವಾಗಿ ಏನಂತಂದ್ರೆ ಈ ಲೊಕೇಶನ್ ಚೆಕ್ ಮಾಡಿದಾಗ ಜೊತೆಗೆ ಅಂತಂದ್ರೆ ಇಬ್ಬರಿಗೂ ಈಗಾಗಲೇ ಕೂಡ ನಿಶ್ಚಯ ಆಗಿತ್ತು, ಜಾಕಿಯಾ ಮತ್ತು ಸಾಬೀರ್ಗೆ ಇಬ್ಬರಿಗೂ ನಿಶ್ಚಯ ಆಗಿತ್ತು. ಆದ್ರೆ ಇದಕ್ಕೆ ಪ್ರಮುಖ ಕಾರಣ ಇಬ್ಬರ ನಡುವೆ ಜಗಳ ಪರಸ್ಪರ ಆಗ್ತಾ ಇತ್ತು ಪದೇ ಪದೇ. ಯಾಕಂತಂದ್ರೆ ಈ ಇಬ್ಬರ ಮದುವೆ ನಿಶ್ಚಯ ಆದ್ರೂ ಕೂಡ ಸಾಬೀರ್ ಕೊಲೆ ಮಾಡಿದ ಆರೋಪಿಗೆ ಬೇರೆ ಒಬ್ಬಳ ಯುವತಿಯ ಜೊತೆ ಸಂಬಂಧ ಇತ್ತು ಎಂಬುದು ಕೂಡ ಈಗ ಪ್ರಥಮ ತನಿಖೆಯಲ್ಲಿ ಗೊತ್ತಾಗ್ತದೆ. ಈ ವಿಚಾರವಾಗಿ ಕೂಡ ಇಬ್ಬರಲ್ಲೂ ಕೂಡ ಪರಸ್ಪರ ಜಗಳ ಆಗ್ತಾ ಇತ್ತು. ಈ ವಿಚಾರವಾಗಿ ಏನಂತಂದ್ರೆ ಪರಸ್ಪರ ಜಗಳ ವಿಕೋಪಕ್ಕೆ ಹೋಗಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ್ರು ಕೂಡ ಏನಂತಂದ್ರೆ ತಾನು ಏನೂ ಮಾಡಿಲ್ಲ ಎಂಬಂತೆ ನಾಟಕವಾದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಲ್ಲಾ ಲೊಕೇಶನ್ ಯಾಕಂದ್ರೆ ತಾನೇ ಅವಳ ವೇಲಿಂದ ಕತ್ತರಿಸಿ ಕೊಲೆ ಮಾಡಿ ಕಾರಲ್ಲಿ ತಗೊಂಡು ಹೊರವಲಯದಲ್ಲಿ ನಿರ್ಜನ ಪ್ರದೇಶದಲ್ಲಿ ಎಸೆದಿದ್ದಾನೆ. ಅದೇ ಲೊಕೇಶನ್ ಅಲ್ಲಿ ತಗೊಂಡು ಆ ಯುವತಿಯ ತಂದೆಗಿರ್ಬೋದು, ಸಹೋದರಿಗೆ ಮತ್ತು ತನಗೂ 3 ಮಂದಿಗೂ ತಾನೇ ಆ ಯುವತಿಯ ಮೊಬೈಲ್ ನಿಂದ ಮೆಸೇಜ್ ಅನ್ನ ಹಾಕ್ತಾನೆ. ಯಾಕಂತಂದ್ರೆ ನನಗೆ ಮನೆಗೆ ಬರೋ ಕೊಲೆ ನಾನು ಮನೇಲಿ ಇರಕ್ಕೆ ಇಷ್ಟಪಡಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತಾ ಇದೀನಿ, ಶವವನ್ನ ತಗೊಂಡು ಹೋಗ್ರಿ ಎಂಬ ಒಂದು ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡ್ತಾನೆ. ಎಲ್ಲವನ್ನ ಕಲೆ ಹಾಕಿದಂತ ಪೊಲೀಸರು ಏನಂತಂದ್ರೆ ಆರೋಪಿ ಕೊಲೆ ನಡೆದ 12 ಗಂಟೆಯೊಳಗೆ ಪೊಲೀಸರು ಆರೋಪಿಯನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಏನಂತಂದ್ರೆ ಕುಟುಂಬಸ್ಥರು ಕೂಡ ಒಂದ್ ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರೀತಿಸಿ ಮದುವೆ ಕೂಡ ನಾವು ಒಪ್ಪಿಗೆ ಕೊಟ್ಟಿದ್ವಿ, ಆದ್ರೆ ಈ ತರ ಈ ಮಾಡಿದ್ದು ಘಟನೆ ಎಷ್ಟು ಮಟ್ಟಿಗೆ ಸರಿ, ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕೆಂಬ ಆಕ್ರೋಶದ ನುಡಿಗಳನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.